ನಮಸ್ಕಾರ. ಕರ್ನಾಟಕ ಐಡಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಕರ್ನಾಟಕ ಐಡಲ್ ಕಾರ್ಯಕ್ರಮದಲ್ಲಿ ಯುವ ರಾಜಕಾರಣಿ ಭಾಗಿಯಾಗಿದ್ದಾರೆ. ಹೌದು, ಯುವ ರಾಜಕಾರಣಿಯಾಗಿ ಹೊರಹೊಮ್ಮಿ ಸಮಾಜದಲ್ಲಿ ಬಹುದೊಡ್ಡ ಬದಲಾವಣೆಯನ್ನ ತರುವಂತಹ ಇಚ್ಛಾಶಕ್ತಿಯನ್ನು ಹೊಂದಿದ್ದಾರೆ. ಕುಡಚಿ ಎನ್ನುವಂತಹ ಗ್ರಾಮದಲ್ಲಿ ಹುಟ್ಟಿದಂಥ ಇವರು ರಾಜಕೀಯದಲ್ಲಿ ಸಕ್ರಿಯರಾಗಿ ಕಳೆದ 15 ವರ್ಷಗಳಿಂದ ಸಾಮಾಜಿಕವಾಗಿ ರಾಜಕೀಯವಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮಾತ್ರವಲ್ಲ, ಬಹುದೊಡ್ಡ ಬದಲಾವಣೆಯನ್ನ ತರುವಂತ ನಿಟ್ಟಿನಲ್ಲಿ ಸಮಾಜದಲ್ಲಿ ತಮ್ಮದೇ ಆದಂತಹ ಸ್ಥಾನವನ್ನ ಗಳಿಸಿದ್ದಾರೆ. ಹಾಗಾದ್ರೆ ಅವರ ಮುಂದಿನ ಗುರಿ ಏನು ಮಾಡೋದಕ್ಕೆ ಹೊರಟಿದ್ದಾರೆ? ಸದ್ಯದ ರಾಜಕೀಯದ ವಿಪ್ಲವಗಳನ್ನು ಗಮನಿಸಿ ಅವರ ಅನುಭವವೇನು, ಅವರ ಆಶೋತ್ತರಗಳೇನು, ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ದತ್ತ ಕೊಂಡಿಬ ಸಣ್ಣಕ್ಕಿಯವರು ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಮೊದಲನೇದಾಗಿ ನಾನು ಜಿ ಕನ್ನಡ ನ್ಯೂಸ್ಗೆ ಧನ್ಯವಾದಗಳು ಹೇಳ್ತೇನೆ. ಯಾಕಂದರೆ ನನ್ನ ಮೊದಲನೇ ಜೀವನದಲ್ಲಿ ನಾನು ಸ್ಟುಡಿಯೋಗೆ ಬಂದಿದ್ದು ಇದು ಮೊದಲನೇ ಸಲ. ಚಿಕ್ಕ ವಯಸ್ಸಿನಲ್ಲಿ ಅದ್ವಿತೀಯ ಸಾಧನೆ ಮಾಡಿದ ಯುವ ನಾಯಕ ದತ್ತ ಕೊಂಡಿಬ ಸಣ್ಣಕ್ಕಿ. ಮೂಲತಃ ಬೆಳಗಾವಿ ಜಿಲ್ಲೆಯ ಕುಡಚಿಯವರಾದ ಇವರು ಮಾಜಿ ಶಾಸಕ ಪಿ ರಾಜೀವ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ದತ್ತ ಕೊಂಡಿಬ ಸಣ್ಣಕ್ಕಿ ಅವರು ಬಡವರು, ಶೋಷಿತರ, ಹಿಂದುಳಿದವರ ಪರವಾಗಿ ಸದಾ ಧ್ವನಿ ಎತ್ತುತ್ತಾ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕುಡಚಿ ಪುರಸಭೆ ಸದಸ್ಯ ಹಾಗೂ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ದತ್ತ ಸಣ್ಣಕ್ಕಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಪಟ್ಟಣದ ಜನಮನ ಗೆದ್ದಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ಭಾಳ ಖುಷಿ ಆಗ್ತಾ ಇದೆ. ಮೊಟ್ಟ ಮೊದಲನಾಗಿ ಜಿ ನ್ಯೂಸ್ ಕನ್ನಡ ಚಾನೆಲ್ಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಎಷ್ಟು ದೂರದಿಂದ 600 ಕಿಲೋಮೀಟರ್ ದೂರದಿಂದ ನಮ್ಮನ್ನಿಲ್ಲಿ ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ಅವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ. ನೀವಿವತ್ತು ಯುವ ರಾಜಕಾರಣಿಯಾಗಿ ಗುರುತಿಸ್ಕೊಂಡಿದ್ದೀರಿ. ಸಮಾಜದಲ್ಲಿ ಏನೋ ಒಂದು ಬಹುದೊಡ್ಡ ಬದಲಾವಣೆಯನ್ನು ತರಬೇಕು ಅನ್ನುವಂತಹ ಆಶೋತ್ತರಗಳು. ಬಟ್ ನಿಮ್ಮ ರಾಜಕೀಯ ಪ್ರವೇಶ ಅನ್ನೋದಾದರೆ ಏನಾದರೂ ಖಂಡಿತ ಪ್ರೇರಣೆ ಇದ್ದೇ ಇರುತ್ತೆ. ಏನು ಹೇಳ್ತೀರಿ ಮೇಡಮ್? ನಾವು ರಾಜಕೀಯ ಕುಟುಂಬದವರು ಜನಿಸಿದಾರಲ್ಲ. ನಾವೊಂದು ಬಡ ಕುಟುಂಬ. ನಮ್ಮ ತಂದೆ ತಾಯಿ ಕೂಲಿ ಮಾಡಿಕೊಂಡು ಕೆಲಸ ಮಾಡಿದವರು. ಹಾಗೂ ನಾನು ಹಳೆಯ ಸಮಾಜದಿಂದ ನಾನು ಜನ್ಮ ತಾಳಿದೆ. ಆವಾಗ ತಂದೆ ತಾಯಿ ಕೂಲಿ ಮಾಡಿಕೊಂಡು ಸಾಕುವಾಗ ನನಗೆ ವಿದ್ಯೆ ಕಲಿಸಿದ್ದು ನನ್ನ ಊರು ಶ್ರೀ ವಿದ್ಯಾಲಯ ಗುಂಡಾಡ ಅಂತ ಇದೆ. ನಮ್ಮಲ್ಲಿ ಗುಂಡಾಡ ಅಂತ ಊರಿದೆ, ನನ್ನ ಪಕ್ಕದ ಹಳ್ಳಿ. ಆ ವಿದ್ಯೆ ಕಲಿಸಿದ ಊರು. ಅದಾದ ನಂತರ ನಾನು ಬದುಕು ಕಟ್ಕೊಂಡು ಆ ಟೈಮ್ ಸ್ಕೂಲಲ್ಲಿ ಪಾಠ ಮಾಡಬೇಕಾದ್ರೆ ಮೇಡಮ್ ಎಲ್ಲ ನಮಗೆ ಟೀಚರ್ಸ್ ಎಲ್ಲ ಸಹಾಯ ಮಾಡ್ತಿದ್ರು, ಭಾಳ ಒಳ್ಳೆಯದಾಗಿ ಸಹಾಯ ಮಾಡ್ತಿದ್ರು. ಭಾಳ ಬಡವ ಕುಟುಂಬದಿಂದ ಬಂದಿರೋದ್ರಿಂದ ಹಾಗಾಗಿ ನನಗೆ ಆವಾಗ ಟೂರ್ಸ್ ಎಲ್ಲ ಹೋಗ್ಬೇಕಾದ್ರೆ ನನ್ನ ನೆನಪಿದೆ. ಒಬ್ಬರು ಬ್ಯಾಡಗಿ ಟೀಚರ್ ಅಂತ ಇದ್ದರು, ಬ್ಯಾಡಗಿ ಮೇಡಮ್. ಅವ್ರು ಇವತ್ತಾದರೂ ಫೋನಲ್ಲಿ ಮಾತಾಡ್ತೀನಿ. ಅವ್ರಿಗೆ ನಾನು ಬಾದಾಮಿ ಬನಶಂಕರಿ ಟೂರ್ ಹೋಗ್ಬೇಕಾದ್ರೆ 150 ರೂಪಾಯಿ ಇರಲಿಲ್ಲ ಮಾತ್ರ. ಅವಾಗ ಅವರು 150 ತನ್ನ ಜೇಬಿಂದ ಹಾಕ್ಕೊಂಡು ನನಗೆ ಟೂರ್ ಓದಿದ್ರು. ಅಂಥ ಪರಿಸ್ಥಿತಿಯಲ್ಲಿ ನಾವು ಆ ಶಾಲೆಯನ್ನು ಕಲ್ತಿದ್ವಿ. ಅದಾದ ನಂತರ ನಾವು ನಮ್ಮ 2007ರಲ್ಲಿ ನಾನು 7th ಇದ್ದಾಗ ನಮ್ಮ ತಂದೆ ತೀರ್ಕೊಂಡ್ರು. ಬಹಳ ದುಃಖವಾದ ಘಟನೆ ನಂದು. ಆಮೇಲೆ ತಾಯಿ ಕೂಲಿ ಮಾಡ್ತಿದ್ರು. ಅದೇ ಉಪಜೀವನ ನಡೆಸ್ಕೊಂಡು ನಾವು ಮುಂದೆ 10th ಬಂದಾಗ 10th ಮುಗೀತು. 10ನೇ ಆದ ನಂತರ ನಾವು ಕಾಲೇಜ್ ಅಡ್ಮಿಷನ್ ಬೇಕಾದರೆ ತಾಯಿ ಹತ್ರ ದುಡ್ಡಿರಲಿಲ್ಲ. ನಮ್ಮ ಅಣ್ಣ ಒಬ್ಬರು, 2 ಸಿಸ್ಟರ್ ಇದ್ದರು. ಅವರು ಮದುವೆ ಮಾಡಿಕೊಟ್ಟಿದ್ರು ಈಗಾಗಲೇ. ನಾನು ಎಲ್ಲಕ್ಕಿಂತ ಸಣ್ಣವನು. ಅದೇ ರೀತಿ ಮುಂದೆ ಹೋಗ್ಬೇಕಾದ್ರೆ ಅಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದು ಶ್ರೀ ಪಾಲಿಸ್ ಉಗಾರೆ ಅಂತ, ಇವತ್ತಾದರೂ ಇದ್ದಾರೆ ಅವರು. ಅವ್ರ ಹತ್ರ ಹೇಳ್ಕೊಂಡು ಕಾಲೇಜ್ಗೆ ಹೇಳಿ ಫೋನ್ ಮಾಡಿಸಿ ನಂಗೆ ಅಡ್ಮಿಷನ್ ಕೊಟ್ಟಿಸಿದ್ರು, ನ್ಯೂ ಕಾಲೇಜ್ನಲ್ಲಿ ಅಡ್ಮಿಷನ್. ಅದೊಂದು ಭಾಳ ನನ್ನ ನೆನಪಿದೆ. ಇಂಥ ಬದುಕು ಕಟ್ಕೊಂಡು ನಾವು ಬಂದ್ವಿ. ಅದಾದ ನಂತರ ನಾವು 2003ಕ್ಕೆ 3-4ಕ್ಕೆ ನಾವು ಕುಡಚಿ ಪಟ್ಟಣಕ್ಕೆ ನಾವು ಬಂದ್ವಿ. ನಾನು ಒಂದು ಹಳ್ಳಿಯಲ್ಲೇ ಸೆಂಟ್ರ್ ಇದ್ವಿ. ಕುಡಚಿ ಪಟ್ಟಣಕ್ಕೆ ಬಂದಾಗ ಕಾಲೇಜ್ ಮುಗಿಸ್ಕೊಂಡು ತಂದೆ ತಾಯಿ ಆಸ್ತಿ ಇತ್ತು ನಮ್ಮಲ್ಲಿ.
ನಮ್ಮ ತಂದೆ ತಾಯಿ ಆಸ್ತಿ ಅದೇ ಹಳೆ ಮನೆ ಇತ್ತು. ಆ ಮನೆಯಲ್ಲಿ ನಾವು ವಾಸ ಮಾಡಿಕೊಂಡು ತಾಯಿನೂ ಇದ್ದರು, ನಮ್ಮ ಅಣ್ಣ ನಾವು 3 ಜನ ಇದ್ವು, ನಮ್ಮ ವೈನಿಗಳು ಇದ್ದರು, ಎಲ್ಲರೂ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ವಿ. ತಾಯಿ 2004 ನಮ್ಗೆ ತೀರು ಹೋಗ್ತಾರೆ. ಮತ್ತು ಅವಾಗ ನಾವು PUC ಸೆಕೆಂಡ್ ಇಯರ್ ಸೈನ್ಸ್ ಇದ್ದೆ. ದಿಕ್ಕೆ ತೋಚ್ತಾ ಇರಲ್ಲ. ಹಾಂ, ಅವಾಗ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಾಗಲಿಲ್ಲ. ಹಾಗೆ ಮತ್ತೆ ಕಾಲೇಜ್ ಕಂಟಿನ್ಯೂ ಮಾಡಿದ್ವಿ. ಕಾಲೇಜ್ ಕಂಟಿನ್ಯೂ ಮಾಡಿದಾಗ ನನ್ನ ಹಿರಿಯ ಅಣ್ಣ ದಾದು ಅಂತ ಅವನು ನನಗೆ ಬಹಳ ಆ ಟೈಮ್ದಲ್ಲಿ ನಾನು ಇಬ್ಬರೇ ಇದ್ವಿ ಮನೆಯಲ್ಲಿ. ನಮ್ಮ ಅಕ್ಕಂದ್ರೆಲ್ಲ ಮದುವೆ ಆಗಿ ಹೋಗಿತ್ತು. ನಾನು ನಮ್ಮಣ್ಣ, ಅದರ ಜೊತೆಯಲ್ಲಿ ನಮ್ಮ ಮಾವದೆ, ನಮ್ಮ ಅಕ್ಕನ ಗಂಡ, ಅವರು ಚಪ್ಪಲ್ ಅಂಗಡಿ ಇದೆ. ಅವ್ರ ಚಪ್ಪಲ್ ಅಂಗಡಿಯಲ್ಲಿ ವ್ಯವಸಾಯ ಇತ್ತು, ಚೆನ್ನಾಗಿತ್ತು. ಅವರಲ್ಲೇ ನಾವು ಕೆಲ್ಸಕ್ಕೆ ಹೋಗಿ ಅವ್ರು ತಿಂಗಳ 500,000 ಕೊಡ್ತಿದ್ರು. ಅದೇ ಇದರಲ್ಲಿ ನಾನು ಕಾಲೇಜ್ ಕಲಿತೆ. ಯಾಕಂದರೆ ಇವರೆಲ್ಲ ನೆನೆಸಬೇಕು ನಾನು. ಯಾಕಂದರೆ ಇಲ್ಲಿ ಸ್ಟ್ರಗಲ್ ಮಾಡ್ಬೇಕು. ಇಲ್ಲಿ ಜಿ ಕನ್ನಡ ನ್ಯೂಸ್ ಬಂದಿರೋದು ಎಲ್ಲ ಹಿಂದಿನ ಸ್ಟೋರಿ ಅಂದರೆ ಅವರೆಲ್ಲ ಮೂಲಭೂತ ಭಾಳ ಕಾರಣ. ಇಷ್ಟೆಲ್ಲ ಈ ಮಟ್ಟಿಗೆ ಬರಬೇಕಾದ್ರೆ ಅವರೆಲ್ಲ ಕಾರಣ. ಅದು ನೆಕ್ಸ್ಟು 2004 ನಂತರ ಫೆಬ್ರವರಿ ನಂದು ಕಾಲೇಜ್ ಕಂಪ್ಲೀಟ್ ಆದ ತಕ್ಷಣ ನಾನು ಮಾಮನಲ್ಲಿ ಚಪ್ಪಲ್ ಅಂಗಡಿ ಕೆಲಸ ಮಾಡ್ತಾ 2007ಕ್ಕೆ ನಮ್ಮ ಕುರ್ಚಿ ಪೊಲೀಸ್ ಠಾಣೆಗೆ PS ಆದ ಶ್ರೀ P ರಾಜೀವ್ರವರು ಹುದ್ದೆಯನ್ನು ಅಲಂಕರಿಸಿರ್ತಾರೆ. ಓಕೆ. ಆವಾಗ ನಮಗೇನು ಪೊಲೀಸ್ ಇಲಾಖೆ ಅಂದರೆ ನಮಗೆ ಭಾಳ ಸ್ವಲ್ಪ ಗಾಬರಿನೂ ಆಗತ್ತೆ. ಆಮೇಲೆ ಅವ್ರಿಗೆ ಹೆಮ್ಮೆನೂ ಪಡಿಬೇಕಾಗುತ್ತೆ. ಗೌರವ, ಭಾಳ ದೊಡ್ಡ ಗೌರವ. ಆಮೇಲೆ ನಮ್ಮ ಅಂಗಡಿಗೆ ಸಾಹೇಬರು ಬಂದ ತಕ್ಷಣ PSI ಸಾಹೇಬರು, ಕುರ್ಚಿ ಸಾಹೇಬರು ಬಂದರು. ಅವ್ರಿಗೆ ಗೌರವವಾಗಿ ಕುಂತ್ಕೊಂಡು ಮಾತಾಡಿ ಅವ್ರಿಗೆ ಏನು ತಗೊಳ್ಕೊಟ್ಟು, ಅವಾಗ ಈವ್ನಿಂಗ್ 6-6:30 ಸುಮಾರು ಬಂದಿದ್ರು ಸಾಹೇಬರು. ಓಕೆ. ಆಮೇಲೆ ಒಂದು ಚಪ್ಪಲಿ ತೊಗೊಂಡು ಹೋಗಿ, ಆಮೇಲೆ ಅವ್ರು ರೊಕ್ಕ ಕೊಡ್ತಾಯಿದ್ರು. ನಾ ಬೇಡ ಅಂತಿದ್ದೆ, ಸರ್ ನೀವು ಬೇಡ ಅಂತ ಕೊಡೋದು ಬೇಡ ಅಂತ ಹೇಳ್ತಿದ್ದೆ. ಆಮೇಲೆ ಕೊಟ್ಟು ಹೋದರು ಸಾಹೇಬ್ರು ದುಡ್ಡು. ಆವಾಗ ಪರಿಚಯ ಆಗಿ PSI, ಊರಿನ PSI ಸಾಹೇಬರು ನಮ್ಮ ಅಂಗಡಿಗೆ ಬಂದಿದ್ದಾರೆ. ನಮಗೂ ಹೆಮ್ಮೆಯ ವಿಷಯ. ಹಾಗಾಗಿ ಅವರು ಇಲಾಖೆದವರು. ಮೊದಲು ಇಲಾಖೆಗೆ ನಾನು ದೊಡ್ಡ ನಮಸ್ಕಾರ ಹೇಳ್ತೇನೆ. ಯಾಕಂದರೆ ನಮ್ಮ ಕುರ್ಚಿ ಮತಕ್ಷೇತ್ರಕ್ಕೆ ಶ್ರೀ P ರಾಜೀವ್ ಸಿಕ್ಕಿದ್ದು ನಮ್ಗೆ ಭಾಳ ಪುಣ್ಯವಂತರು, ನಾವೆಲ್ಲ ಕ್ಷೇತ್ರದವರು. ಸೌಭಾಗ್ಯ. ಹಾಂ, ಸೌಭಾಗ್ಯ. ಅದಾದ ನಂತರ 2008ರಲ್ಲಿ ನಂದು ಅಕ್ಕನ ಮಗಳು ಅಂದರೆ ಮಾವನ ಮಗಳ ಜೊತೆ ನನ್ನ ಮ್ಯಾರೇಜ್ ಆಗತ್ತೆ. ನಾನು ಯಾವ ಚಪ್ಪಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ ಅವರೇ ಸ್ವಂತ ಮಗು ಕೊಟ್ಟು ನನಗೆ ಮದುವೆ ಮಾಡ್ತಾರೆ. ಭಾಳ ಕಷ್ಟ ಪರಿಸ್ಥಿತಿಯಲ್ಲಿ ನಾನು ಮದುವೆ ಮಾಡಿದ್ದು. ನಮ್ಮ ಅಣ್ಣ ಭಾಳ ಕಷ್ಟಪಟ್ಟು ದುಡ್ಡು ಹಣ ಸಂಗ್ರಹ ಮಾಡಿ ನನಗೆ ಮದುವೆ ಮಾಡಿಸಿದ್ದು. ಆಮೇಲೆ ನನ್ನ ಧರ್ಮಪತ್ನಿ ಕೂಡ ಇವತ್ತಾದರೂ ನಾನು ಭಾಳ ಸಾಥ್ ಕೊಟ್ಟಿದ್ದಾಳೆ, ಈಗಲೂ ಕೂಡ. ಯಾಕಂದ್ರೆ ಅಂಥ ಕಷ್ಟದಲ್ಲಿ ಸಾಥ್ ಕೊಟ್ಟು ಇವತ್ತು ಕೂಡ ನಾನು ಭಾಗ್ಯವಂತ. ಯಾಕಂದರೆ ಆಕೆ ಲಕ್ಷ್ಮಿಯಾಗಿ ನನ್ನ ಮನೆಗೆ ಬಂದಿದ್ದಾಳೆ. ಹಾಗಾಗಿ ನೆಕ್ಸ್ಟ್ ಮುಂದೆ 2009ರಲ್ಲಿ ಅದೇನು ಪರಿಚಯ ಆಗಿತ್ತಲ್ರಿ ಮೇಡಮ್, ಸಾಹೇಬರು ಇಲೆಕ್ಷನ್ ನಿಂತರು. ಅವಾಗ ಪಕ್ಷೇತರ ಅಭ್ಯರ್ಥಿಯಾಗಿ ಸಾಹೇಬರು ನಿಂತಾಗ ನಾವೇನೋ ಸಣ್ಣ ಹುಡುಗರು, ಭಾಳ ಸಣ್ಣವ್ರು ಇದ್ರು ನಾವು, ನಮಗೇನು ಗೊತ್ತೇ ಇರಲಿಲ್ಲ ರೀ. ನೆಕ್ಸ್ಟ್ ಹೋಗ್ತಾ ಅವರು ಸಾಹೇಬರು ಹಾರಿಗೇರಿಯಲ್ಲಿ ಒಂದು ಬಸವರಾಜ್ ಖೋತ್ ಅಂತ ಇದ್ದಾರೆ ಸೌಕಾರ್ಜಿ. ಅವರು ಓಮ್ನಿ ಗಾಡಿಯಲ್ಲಿ ಸಾಹೇಬರಲ್ಲಿ ಬಂದು ಅದು ಪ್ರಚಾರ ಮಾಡಲಿಕ್ಕೆ ಹೋಗ್ತಿದ್ರು. ಆವಾಗ ನಾನು ಬಸ್ಸಿಂದ ಮಾಮಾರ ಕಡೆ ದುಡ್ಡು ತೊಗೊಂಡು 50 ರೂಪಾಯಿ, ಮಾಮ 50 ರೂಪಾಯಿ ನಾನು ಹಾರಿಗೇರಿ ಹೋಗ್ತಾಯಿದ್ದೆ ಅಂತ ಹೇಳ್ಕೊಂಡು ಅವ್ರ ಕಡೆ ತೊಗೊಂಡು ಹೋಗೋದು. ಒಂದೊಂದು ಸಲ ಬರ್ಲಿಕ್ಕೆ ದುಡ್ಡು ಇರಲಿಲ್ಲ ಅಂದರೆ ಬಸವರಾಜ್ ಖೋತ್ ಸಾವ್ಕಾರ, ದತ್ತು 50 ರೂಪಾಯಿ ತಗೋ, ಬಸ್ಸಿಗೆ ಹೋಗಿ ಇವತ್ತು. ಆ ರೀತಿ ಜೀವನ ನಾನು ಮಾಡಿದ್ದೀನಿ ರೀ. ಯಾಕಂದ್ರೆ ಭಾಳ ವಿಶೇಷ ಜೀವನ. ನಾವು ಪೊಲಿಟಿಕಲ್ ಕರಿಯರ್ ಎಲ್ಲ, ನಮ್ಮ ತಂದೆ ತಾಯಿಯಿಂದ ಯಾರೂ ಪೊಲಿಟಿಕಲ್ ಬರಲಿಲ್ಲ. ಅಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮದು ರಾಜಕೀಯ ಟರ್ನಿಂಗ್ ಪಾಯಿಂಟ್. ಆಮೇಲೆ ಸಾಹೇಬರು 2009ರಲ್ಲಿ ಸೋತ ತಕ್ಷಣ ಕಾಲೇಜ್ ಕಡೆ ಕಂಪ್ಲೀಟ್ ಆಗಿತ್ತು ರೀ. ಕಂಪ್ಲೀಟ್ ಆದ ತಕ್ಷಣ ನಾನು 2009ರಿಂದ 2012ರವರೆಗೂ VSL ವಿಶ್ವನಾಥ್ ಶುಗರ್ ಲಿಮಿಟೆಡ್ ಕಂಪ್ನಿ ಇದೆ ಬೆಲ್ಲದ ಬಾಗೇವಾಡಿಯಲ್ಲಿ, ಅಲ್ಲಿ 4 ವರ್ಷ ಸರ್ವಿಸ್ ಮಾಡಿದೆ. ಫ್ಯಾಕ್ಟ್ರಿಲಿ ಕೆಲಸ ಮಾಡಿದೆ. ಹೋಗಿ ಬಂದು ಮಾಡೋದು, ಒಳ್ಳೆ ಸ್ಯಾಲ್ರಿನೂ ಇತ್ತು. ಅದಾದ ನಂತರ ಮತ್ತೆ ಈಗ ಫ್ಯಾಕ್ಟ್ರಿ ಟು ಫ್ಯಾಕ್ಟ್ರಿ ಚೇಂಜ್ ಮಾಡಿದರೆ ಒಳ್ಳೆ ಪೇಮೆಂಟ್ ಜಾಸ್ತಿ ಆಗತ್ತೆ ಅಂತ ಹೇಳಿ ಮತ್ತೆ ಶಿವಶಕ್ತಿ ಶುಗರ್ಸ್ ಅಂತ ಇದೆ, ಅಲ್ಲಿ ಮತ್ತೆ ಜಾಬ್ ಮಾಡಿಕೊಂಡು ನಿಯರೆಸ್ಟ್ ಆಗತ್ತೆ ನಮ್ಮೂರಿಂದ. ಹೌದಪ್ಪ, ಇಲ್ಲೇ ಮಾಡ್ಕೊಂಡು ಶಿವಶಕ್ತಿ ಶುಗರಲ್ಲಿ. ಆವಾಗ ನಮ್ಮ ಮಾಮಾರು ಒಂದು ಬೈಕ್ ಕೊಡಿಸಿದ್ರು, ಹೀರೋಂಡಾ ಸ್ಪ್ಲೆಂಡರ್. ಈಗಲಾದರೂ ಅದೇ ಇದೆ, 9755 ಗಾಡಿ ನಂಬರ್. ನಾನು ಬ್ಯಾಂಕಿಗೆ ಹೋಗಿ ಸಾಲ ಮಾಡ್ಕೊಂಡು ತೊಗೊಂಡ್ರಿ. ಅದು
ತೊಗೊಂಡ ತಕ್ಷಣ ನನ್ನ ಪೇಮೆಂಟಲ್ಲಿ ಸ್ವಲ್ಪ ಕಟ್ ಆಗ್ತಿತ್ತು. ಕೆಲವೊಂದು ಸಲ ನನ್ನ ಪೇಮೆಂಟಲ್ಲಿ ದುಡ್ಡು ಕಟ್ ಆಗಲ್ಲ, ಮಾಮನ ಪೆನ್ಷನ್ ಇತ್ತು, ರೈಲ್ವೆ ಡಿಪಾರ್ಟ್ಮೆಂಟ್ ಮಾಮಾರು, ಅವ್ರ ಪೇಮೆಂಟಲ್ಲಿ ಕಟ್ ಮಾಡಿ ಕಂತು ಕಟ್ಟಿದ್ದಾರೆ. ಯಾಕಂದರೆ 2009-10 ಪರಿಸ್ಥಿತಿ ನಮ್ದು ಈಗಲೇ ಹಂಗೆ ಇತ್ತು. ಹಾಗಾಗಿ ಮಾವನವರು ಭಾಳ ಸಪೋರ್ಟ್ ಮಾಡಿದರು. ನೆಕ್ಸ್ಟ್ ನಾವು 2013ಕ್ಕೆ ಬಂದುಬಿಡ್ತೀವಿ. 2013ಕ್ಕೆ ಸಾಹೇಬರು ಇಲೆಕ್ಷನ್ ನಿಂತ್ಬಿಡ್ತಾರೆ. ಆಯ್ತು, ಪಕ್ಷೇತರವಾಗಿ ನಿಲ್ತಾರೆ. ಅವಾಗ ಸಾಹೇಬರು ವಿನ್ ಆಗ್ತಾರೆ. ವಿನ್ ಆದ ತಕ್ಷಣ ನಾವು ಅದು ನಿಮ್ದೇ ಗೆಲುವು ಅನ್ಸುತ್ತೆ. ನಮ್ಮಂತ ಹುಡುಗರು ಬಹಳ ದೊಡ್ಡ ಗೆಲುವ್ರಿ. ಯಾಕಂದ್ರೆ ನಾವು ರಾಜಕೀಯ ಬರೋರಲ್ರಿ, ನಮ್ಮ ಹಿಂದಿನ ಬ್ಯಾಕ್ಗ್ರೌಂಡ್ ಏನು ರಾಜಕೀಯ ಅಲ್ಲ. ಹಂಗಾಗಿ ಸಾಹೇಬ್ರು 2013ರಲ್ಲಿ ಗೆದ್ದ ತಕ್ಷಣ ಎಲ್ಲರೂ ಸಾಮಾನ್ಯ ಕಾರ್ಯಕರ್ತರು ಒಬ್ಬನು ಸಾಮಾನ್ಯ ಕಾರ್ಯಕರ್ತ ಇಂಥ ಪರಿಸ್ಥಿತಿ ತೊಗೊಂಬಂದ್ರಿ. ಯಾಕಂದ್ರೆ ಬಹಳ ಉತ್ಸಾಹದಿಂದ ಎಲೆಕ್ಷನ್ ಮಾಡಿದ್ವಿ. ಸಾಹೇಬ್ರು ಆರ್ಸಿ ಬಂದ್ರಿ, ನಮ್ಗೆ ಭಾಳ ಖುಷಿ ಆತ್ರಿ. ನಮ್ಮ ಜೊತೆ ಇದ್ದವ್ರು ಸಾಹೇಬ್ರು MLA ಆದ್ರಲ್ಲ ಅಂತೇಳಿ. ಮುಂದೆ ನಾನು ಅಲ್ಲೇ ಸಾಹೇಬ್ ಒಬ್ಬ ಕಾರ್ಯಕರ್ತ ಇದ್ದಾಗ ಸಾಹೇಬ್ರು ಅಂದ್ರಿ, ಇಲ್ಲ ಇಲ್ಲೇ ಆಫೀಸಲ್ಲಿ ಇರ್ರಿ ಅಂತ. ಆಫೀಸಲ್ಲಿ ಕೆಲಸ ಮಾಡ್ಕೋತು ಒಬ್ಬರು ಸಾಹೇಬ್ರು ಆಪ್ತ ಸಹಾಯಕನಾಗಿ ಕೆಲಸ ಮಾಡಿದಿರಿ. ಮುಂದೆ ಮಾಡುವಂಥ ಸಂದರ್ಭದಲ್ಲಿ 2018ರಲ್ಲಿ ಒಂದು ಚುನಾವಣೆ, ಪುರಸಭೆ, ನಮ್ಮ ಕುಡಚಿ ಪುರಸಭೆ ಚುನಾವಣೆ ಬಂತ್ರಿ. ಆಮೇಲೆ ಎಲ್ಲರೂ ಆಯಾ ಇದರಲ್ಲಿ ಕೆಲಸ ಮಾಡಿದವರು ಇದ್ರು. ಆಮೇಲೆ ನಮ್ಮ ಸಮಾಜದಲ್ಲಿ, ಹಳೆಯ ಸಮಾಜದಲ್ಲಿ ಕ್ಯಾಟಗರಿ SC ಅಂತ ಬಂದ್ಬಿಟ್ರಿ. ಹಂಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರ ಆಶೀರ್ವಾದದಿಂದ, ನಮ್ಮ ಸಮಾಜದ ಎಲ್ಲ ಸಮಾಜದಿಂದ ಆಶೀರ್ವಾದದಿಂದ, ಹಿರಿಯರ ಸಮಾಜ ಆವಾಗ 2018ಕ್ಕೆ ನಾನು ಆರ್ಚ್ ಬಂದ್ರಿ. ಅದು ಅಚೀವ್ಮೆಂಟ್, ದೊಡ್ಡ ಅಚೀವ್. ನಾನು ಇಲ್ಲ ನಾನು ಇಲೆಕ್ಷನ್ ನಿಂದಿರ್ತೆ ನಾನು ಯೋಚನೆ ಮಾಡಿಲ್ರಿ. ಆಮೇಲೆ ಗೆದ್ದು ಬಂದ ತಕ್ಷಣ ಗೆದ್ದು ಬಂದ ನಂತರ ನಾನು ಬರೀ ಇಲೆಕ್ಷನ್ ಖರ್ಚು ಮಾಡಿದ್ದೆ ಅಷ್ಟೇ ಹೇಳ್ರಿ. ಈಗಿನ ಕಾಲದಲ್ಲಿ 40-50 ಲಕ್ಷ 80 ಲಕ್ಷ ಖರ್ಚು ಮಾಡ್ತಾರೆ ಪುರಸಭೆ ಇಲೆಕ್ಷನ್ಗೆ. ಬಟ್ ನಾನು ಭಾಗ್ಯವಂತಾರೆ. ಯಾಕಂದ್ರೆ ನಮ್ಮ ಊರಿನೊಂದು ಭಾಗ್ಯವಂತು, ಕುಡ್ಚಿ 1,37,000 ಖರ್ಚು ಮಾಡಿದ್ದೀನಿ ಬರೀ ಇಲೆಕ್ಷನ್ಗೆ. ಅದು ಹೆಂಗ್ರಿ, ಯಾರು ದುಡ್ಡು ತೊಗೊಂದಿಲ್ಲಾಗಿರಿ. ನಾನು ಸಾಹೇಬರು MLA ಆದಾಗ ಏನು ಕೆಲಸ ಮಾಡಿದ್ದೀನಲ್ರಿ 2013ರಿಂದ 2018ವರೆಗೂ, ಅದೇ ನಂದು ಒಂದು ಕೈ ಹಿಡಿತ್ರಿ ಕೆಲಸ ಮಾಡಿದ್ದ. ಆಮೇಲೆ ಗೆದ್ದು ಬಂದಂತ ತಕ್ಷಣ ಹುಡುಗರಿಗೆ ನಾನು ಪಂಢರ್ಪುರು, ತುಳಜಾಪುರು, ಶಿರ್ಡಿ ಸಾಯಿಬಾಬಾ 70 ಜನ ಟೂರ್ ಓದ್ಕೊಂಡು ತೊಗೊಂಬಂದೆ. ಪಾಪ ಅವ್ರು ಯಾರು ದುಡ್ಡು ತೊಗೊಲಿಲ್ಲ ಇಲೆಕ್ಷನ್. ಇವತ್ತಾದ್ರೂ ಹುಡುಗರು ಅದಾವ್ರು, ಭಾಳ ದೊಡ್ಡವಾಗ್ಯಾವ್ರಿ ಈಗ. ಆದರೂ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ. ಖಂಡಿತ. ಮುಂದೆ ಬಂದು 3/3/2022ಕ್ಕೆ ನಮ್ಮ ಕುಡಚಿ ಪುರಸಭೆಯಲ್ಲಿ ಅಧ್ಯಕ್ಷರ ಚುನಾವಣೆ ಬರುತ್ತೆ. ಆವಾಗ ನಮ್ಮ P. ರಾಜು ಸಾಹೇಬರ ಆಶೀರ್ವಾದದಿಂದ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರ ಆಶೀರ್ವಾದ, ಸಂವಿಧಾನದ ಮೇಲೆ ಕ್ಯಾಟಗರಿ SC ಬಂದ ತಕ್ಷಣ ನನಗೆ ಅಧ್ಯಕ್ಷ ಸ್ಥಾನ ಕೊಡ್ತಾರೆ. ಅದು ಭಾಳ ದೊಡ್ಡ ನನಗೆ. ಯಾಕಂದರೆ 30,000-40,000 ಜನಸಂಖ್ಯೆ ಕುಡ್ಚಿ, ಅದು ಹ್ಯಾಂಡಲ್ ಹೆಂಗೆ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿರಲಿಲ್ಲ ರೀ. ಆದರೂ ಒಂದು ಕನಸು, ಅದೇನು ನನ್ನ ಅಧ್ಯಕ್ಷ ಅಂತ ನನ್ನ ತಲೆಯಾಗೂ ಇರಲಿಲ್ಲ ರೀ, ಆದ್ರಿ ಅದು. ಆಮೇಲೆ ಮುಂದೆ ಹೋದಾಗ ನಾನು ಸಾಹೇಬ್ರು ಹೇಳಿದರು ಅಪ್ಕೊಂಡು ಅಧ್ಯಕ್ಷ ಆದಾಗ, ದತ್ತು ಒಂದು ಕೆಲಸ ಮಾಡಬೇಕು ಹೇಳ್ರಿ, ಏನಿಲ್ಲ ಬೆಳಿಗ್ಗೆ 5 ಗಂಟೆ ಎದ್ಕೊಂಡು ನೀವು ಸೈಕಲ್ ಮೇಲೆ ಅಡ್ಡಾಡ್ಬೇಕಂದ್ರೆ ಸಾಹೇಬ್ರು. ಅಡ್ಡಾಡ್ತೇನೆ ರೀ ಅಂದೆ ಸಾಹೇಬ್. ಆಮೇಲೆ ನಾನು ನೆಕ್ಸ್ಟ್ ಡೇ ಅಧ್ಯಕ್ಷ ಆದ ಮರನೇ ದಿನದಿಂದ ನಾನು ಪೌರ ಕಾರ್ಮಿಕರ ಜೊತೆ ದಿನ ಬೆಳಗ್ಗೆ 5 ಗಂಟೆ ಅವ್ರ ಜೊತೆ ಇರ್ತಿದ್ದೆ, 5ರಿಂದ 9 ಗಂಟೆವರೆಗೂ ಅವ್ರ ಜೊತೆ ನಾಷ್ಟ ಮಾಡ್ತಿದ್ದೀನಿ ರೀ. ಯಾಕಂದ್ರೆ ನಮ್ಮ ಊರು ಪಟ್ಟಣ ಸ್ವಚ್ಛತೆ ಇರಬೇಕಾದ್ರೆ ಪೌರ ಕಾರ್ಮಿಕರು ಅದ್ಭುತ. ಆಮೇಲೆ ಅವ್ರ ಜೊತೆನೇ ಇರ್ತಿದ್ದೆ. ಅವ್ರ ಜೊತೆನೂ 9 ಗಂಟೆವರೆಗೂ ಮುಗಿಸ್ಕೊಂಡು 10 ಗಂಟೆ ಮತ್ತು ಆಫೀಸ್ದಲ್ಲಿ ಯಾರು ಬರ್ತಾರೆ, ಯಾರು ಅರ್ಜಿ ತಗೋತಾರೆ, ಯಾರು ಕೆಲಸ ಆಗಿಲ್ಲ, ಯಾರು ಬಂದು ಕೂತಿರ್ತಾರೆ, ಅವೆಲ್ಲ ಕೆಲಸ ನಿರ್ವಹಣೆ ಮಾಡೋದು, ಕಳಿಸ್ಕೊಡೋದು. 5 ಗಂಟೆ ಅಂತ ನಂದು. ನಿಮ್ಮ ಅಧಿಕಾರದ ಅವಧಿಯಲ್ಲಿ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಕ್ಷೇತ್ರದಲ್ಲಿ ತಂದ್ರಿ? ನಂದು ವಿಶೇಷ ಐತ್ರಿ. ನಾನು ಕೆಲಸ ಮಾಡುವಾಗ ರೀ, ಜನರಿಗೆ, ಬಡ ಜನರು ಬಂದ ತಕ್ಷಣ ಇಮಿಡಿಯೇಟ್ ಯಾರೂ ನಿಂದಿರಬಾರ್ದು. ನಮ್ಮ ಆಫೀಸ್ಗೆ ಬಂದಾಗ ನಾನು ತಂಬ ಮಾಡಿದ್ದೆ ರೀ, ಇಲ್ಲ ಬಯೋಮೆಟ್ರಿಕ್ ಮಾಡಿಬಿಟ್ರಿ. 10:30 ಅಂದ್ರೆ ಆಫೀಸರ್ಸ್ ಎಲ್ಲ ಆಫೀಸ್ ಬರ್ಬೇಕ್ರಿ. ಅದಾದ ನಂತರ ಕರೆಕ್ಟ್ ಟೈಮ್ ಯಾರು ಜನ ಬರ್ತಾರಲ್ಲ ಅವ್ರಿಗೆ ಅವರು ನಿಂದಿರ್ಬೇಕು. ಯಾಕಂದ್ರೆ ಕೆಲಸ ಬಿಟ್ಟು ಬಂದಿರ್ತಾರೆ. ನಿಜ. ಇವತ್ತು ಅವು ಕೂಲಿ ಮಾಡೋ ಕೆಲಸ 300 ರೂಪಾಯಿ ಬಿಟ್ಟು ಕೆಲಸ ಇವತ್ತೇನೋ ಉತ್ತಾರ ತರ್ಲಿಕ್ಕೆ ಬಂದಿರ್ತಾನೆ, ಟ್ಯಾಕ್ಸ್ ತುಂಬಲಿಕ್ಕೆ ಬಂದಿರ್ತಾನೆ ರೀ, ಏನೋ ಕೆಲಸ ಅರ್ಜಿ ಉತ್ತಾರ ತರ್ಲಿಕ್ಕೆ ಬಂದಿರ್ತಾರೆ. ಅದನ್ನೆಲ್ಲ ನಿಮ್ಗೆ ಭಾಳ ಇಂಪಾರ್ಟೆಂಟ್. ನಾವು ಅನ್ನ ಮೊದಲು ಕೆಲಸ ಮಾಡಿಕೊಡ. ಆಮೇಲೆ ಆಫೀಸರ್ಸು ಭಾಳ ಸಾಥ್ ಕೊಟ್ಟರು ನನಗೆ. ಆಮೇಲೆ ನಾನು ಹೊಸ ಹುಡುಗ ಆದ ತಕ್ಷಣ ನನ್ನೊಂದು ಅಚೀವ್ಮೆಂಟ್ ಇತ್ತು ರೀ. ಆಮೇಲೆ ಜನ ಏನು ಬೇಡಂಗಿಲ್ರಿ,
ಒಂದು ಸ್ವಚ್ಛತೆ, ಒಂದು ನೀರು, ಒಂದು ಲೈಟು, ಒಂದು ರಸ್ತೆಗೆ ಚರಂಡಿ ಸ್ವಲ್ಪ ಕ್ಲೀನ್ ಮಾಡೋದು, ಲೈಟ್ ಸ್ವಲ್ಪ ನೋಡಿ, ಇದು ನಾವು ಮಾಡೋದಲ್ರಿ, ನಾವು ಮಾಡಿಸ್ಬೇಕಾಗುತ್ತೆ. ಕರೆಕ್ಟ್. ಪೌರ ಕಾರ್ಮಿಕರು ಒಳ್ಳೆ ರೀತಿ ಕೆಲಸ ಮಾಡ್ತಾರೆ. ಇವತ್ತಿನ ನಮ್ಮ ದೇಶ, ನಮ್ಮ ಕರ್ನಾಟಕ, ನಮ್ಮ ಎಲ್ಲಾನು ಸ್ವಚ್ಛತೆ ಇದೆ ಅಂದರೆ ಪೌರ ಕಾರ್ಮಿಕರಿಂದ. ಹೌದು, ಅದು ಖಂಡಿತವಾಗಿ. 100%. ಯಾಕಂದ್ರೆ ಕೊರೋನಾದಲ್ಲಿ ಫಸ್ಟ್ ಟೈಮ್ ಅವರು ಏನೇ ವಾರಿಯರ್ಸ್ ಇದ್ರು, ಫಸ್ಟ್ ಕೊರೋನಾ ವಾರಿಯರ್ಸ್ ಯಾರಂದ್ರೆ ಪೌರ ಕಾರ್ಮಿಕರು, ನಿಜ. ಸೆಕೆಂಡ್ ಪೊಲೀಸ್ ಇಲಾಖೆ, ಆಮೇಲೆ ಡಾಕ್ಟರ್ಸ್, ಎಲ್ಲಾನು ವಾರಿಯರ್ಸ್. ಹೌದು. ಹಾಗಾಗಿ ಅವ್ರಿಗೆ ನಾನು ಸೆಲ್ಯೂಟ್ ಮಾಡ್ತೀನಿ ಪೌರ ಕಾರ್ಮಿಕರಿಗೆ. ಇದರ ನಡುವೆ ನಿಮ್ಮ ಈ ರಾಜಕೀಯ ಜೀವನದಲ್ಲಿ ಸವಾಲು ಅಂತ ಏನಾದರೂ ಅನ್ನಿಸ್ತಾ? ಸವಾಲು ಅನ್ನಿಸ್ತೀರಿ ಮೇಡಮ್. ಯಾಕಂದ್ರೆ ರೀ, ಊರು ದೊಡ್ಡದು ಬಾಡ್ರಿ, ನಮ್ಮ ಕುರ್ಚಿ ಭಾಳ ದೊಡ್ಡದ್ರಿ, ನಾವು ಬಡ ಕುಟುಂಬದಿಂದ ಬಂದವನ್ರಿ. ಆಮೇಲೆ ಎದುರಾಳಿಗಳು ರಾಜಕೀಯದಲ್ಲಿ ಸಹಜ ಆಗಿರ್ತಾರೆ. ಬಟ್ ಎದುರಾಳಿಗಳಿದ್ದಾಗ ನಾನು ಅದು ಏನು ಎದುರಿಸಿದ್ದೀನಲ್ರಿ, ಇದು ಆಗ್ಲಾರ್ದ ಕೆಲಸ ಮಾಡೋದು ಅಂತ ಹೇಳಿ ಅವೆಲ್ಲ ಭಾಳ ಸಮಯಪೂರ್ವಕವಾಗಿ ನಮ್ಮ ಸಾಹೇಬರ ಆಶೀರ್ವಾದದಿಂದ, ಸಾಹೇಬರ ಬಲದಿಂದ ಭಾಳ ಈಸಿಯಾಗಿ ಕೆಲಸ ಮಾಡಿದ್ದೀನಿ ರೀ. ಆಮೇಲೆ ಕೆಲಸವನ್ನು ಭಾಳ ಕರ್ತವ್ಯ ನಿಷ್ಠೆಯಿಂದ ಮಾಡಿದ್ದೀನಿ ಪ್ರಾಮಾಣಿಕವಾಗಿ. ನಿಮ್ಮ ಜೊತೆ ಇಷ್ಟು ತನಕ ಮಾತಾಡ್ಬೇಕಾದ್ರೆ ನಿಮ್ಗಿಂತ ಹೆಚ್ಚಾಗಿ ನಿಮ್ಮ ಸಾಹೇಬ್ರ ಬಗ್ಗೆನೇ ಮಾತಾಡ್ತಾ ಇದ್ರಿ. ಅವರೇ ರೋಲ್ ಮಾಡಲ್ಲ ನಿಮ್ಗೆ? ಅವರೇ ರೋಲ್ ಮಾಡ್ರು, ಅವರೇ ನನ್ನ ದೇವರು. ಹೌದಾ? ದೇವ್ರ ಅನ್ಸ್ಕೂ ಯಾರು ಕಂಡಿಲ್ಲ, ಮೇಲೆ ಒಬ್ಬನೇ ಶಿವದಾನ್ರಿ. ಅದಾದ ನಂತರ ದೇವ್ರ ಕಂಡಿದ್ದಾದ್ರೆ ನನ್ನ ಪಿ ರಾಜು ಸಾಹೇಬ್ರೆ. ಓಕೆ, ನಿಮಗೊಂದು ಸ್ಪಷ್ಟತೆ ಇರುತ್ತೆ. ಈಗ ನೋಡಿ, ಪಿ ರಾಜೀವ್ ಅವರ ಆಶಯಗಳಿರ್ಬೋದು, ಅವರ ರಾಜಕೀಯ ಜೀವನ ಇರ್ಬೋದು, ಅದೊಂದು ರೀತಿ ಹಲವರಿಗೆ ಮಾದರಿ. ನೀವು ಅದೇ ಹಾದಿಯಲ್ಲಿ ಹೋಗ್ತಾ ಇದ್ದೀರಾ, ಜನಕ್ಕೆ ಒಳ್ಳೇದು ಮಾಡಬೇಕು, ಕಡು ಕಷ್ಟದಲ್ಲಿರೋರಿಗೆ ಉಪಕಾರ ಮಾಡಬೇಕು ಅಂತ. ನೀವು ಅದೇ ದಾರಿಯಲ್ಲಿ ಹೋಗ್ತಾ ಇದ್ರು ಕೂಡ ಕೆಲವೊಮ್ಮೆ ಟೀಕೆ ಟಿಪ್ಪಣಿಗಳು ಬರ್ತವೆ, ಅದನ್ನ ಹೆಂಗೆ ಸ್ವೀಕಾರ ಮಾಡ್ತೀರಿ? ಅದು ಸ್ವಭಾವ, ಸಹಜ ರೀ. ನೋಡ್ರಿ, ಎಲ್ಲರಿಗೂ ಟೀಕೆ ಟಿಪ್ಪಣಿ ಬರ್ತಾವೆ. ಆಮೇಲೆ ಸ್ಪಷ್ಟ ಇದೆ, ಪ್ರಾಮಾಣಿಕವಾಗಿ ಯಾರು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಜಾಸ್ತಿ ಟೀಕೆ ಟಿಪ್ಪಣಿಗಳು. ಹೌದು. ಆಮೇಲೆ ಅವೆಲ್ಲ ಬರ್ತೀವ್ರಿ, ಅವು ಬಂದಾಗ ನಾವು ಸುಧಾರಣೆ ಆಗೋದ್ರಿ. ಅವ್ರು ಇರ್ಬೇಕು. ಅವ್ರು ಇರ್ಬೇಕ್ರಿ. ಅವ್ರೇ ಅವ ಹಂಗೆ ಮಾಡಿದಾನ ದತ್ತ ಅಂದ ತಕ್ಷಣ ಮಾಡಿದಾನ ಬಿಡ್ರಿ, ಅವ ಅಂದಲ್ಲ ಭಾಳ ಚಲೋ ಆದ್ ಬಿಡ್ರಿ, ನಾವು ಅದಕ್ಕೆ ಅಪೋಸಿಟ್ ಮಾತಾಡಿದ ಹೋದ್ರೆ ಅವೆಲ್ಲ ಹೆಚ್ಚು ಜಾಸ್ತಿ ಆಗ್ತಾವ್ರಿ. ಅದಕ್ಕೆ ನಾವು ಅವ ಅನ್ನವದಾನ ಅಂತ ಹೇಳಿ ನಾವು ಹುಷಾರಾಗ್ತೀವಿ, ನಾವು ಕೆಲಸ ಜಾಸ್ತಿ ಮಾಡಕ್ ರೆಡಿ ಆಗ್ತೀವಿ. ನಿಜ ನಿಜ, 100% ಖಂಡಿತ. ಹಾಗಾದ್ರೆ ನಿಮ್ಮ ಈ ಪಯಣದಲ್ಲಿ ನಿಮ್ಮ ಕುಟುಂಬದ ಸಹಕಾರ ಹೆಂಗಿದೆ? ನಿಮ್ಮ ಸ್ನೇಹಿತರು, ಬಳಗದವರು, ಹುಡುಗರು? ಸ್ನೇಹಿತರು ಅಂದ ತಕ್ಷಣ ನನ್ಗೆ ಬಾಲ್ಯದಿಂದ ಸ್ನೇಹಿತರು ಬಹಳ ಜನ ಇದ್ದಾರೆ. ಬಟ್ ರಾಜಕೀಯವಾಗಿ ಬಂದಾಗ ನನ್ನ ಸ್ನೇಹಿತ ಮೋಹನ್ ಲೋಹರ್ ಅಂತ. ರಾಜಕೀಯವಾಗಿ ಬೆಳಿಬೇಕಾದ್ರೆ 2008-09 ಸುಮಾರು ಟ್ರಿಪ್ ಹೋಗ್ತಾ ಇದ್ವಿ. ಟ್ರಿಪ್ ಹೋಗ್ಬೇಕಾದ್ರೆ ನನ್ನ ಹತ್ರ 500 ರೂಪಾಯಿ ಇರಲಿಲ್ಲ. ಗಾಡಿ ಮಾಡಿದ್ವಿ, ಕಾರ್ ಇತ್ತು. 500 ರೂಪಾಯಿ ಮೋಹನ್ ನೀನು ಕೊಡಪ್ಪ, ನಾನು ಬಂದ ನಂತರ ಕೊಡ್ತೀನಿ ಅಂತ ಹೇಳ್ಕೊಂಡು, ಇವತ್ತಾದ್ರೂ ಅವನು ಪುರಸಭೆ ಸದಸ್ಯ ಈಗ ಸದ್ಯ ಹಾಲಿ, ಅವನ ಹತ್ರ 500 ರೂಪಾಯಿ ತಗೊಂಡು ನಾನು ರಾಜಕೀಯಕ್ಕೆ ಬಂದವನು. ಆಮೇಲೆ ನಾವೇನು ರಾಜಕೀಯ ಮಾಡ್ಬೇಕಂತ ಬಂದಿಲ್ರಿ, ಸಾಹೇಬ್ರಿದ್ದಾರೆ, ಸಾಹೇಬ್ರು ಇದು ಮಾಡ್ತಾರೆ ಅಂತ ಸಾಹೇಬ್ರಿಂದ ಮಾಡಿ. ಖಂಡಿತ. ಭಗವಂತ ಹಾಗಾದ್ರೆ ವಿಶೇಷವಾಗಿ ನಿಮಗೆ ಆಶೀರ್ವಾದ ಮಾಡಿದ್ದಾನೆ. ಸೊ ಈ ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದ್ರೆ ಸಮಾಜದಲ್ಲಿ ಈ ರೀತಿಯ ಬದಲಾವಣೆಗಳನ್ನು ತರಬೇಕು ಅಂತ ಸಣ್ಣ ಪುಟ್ಟ ಆಸೆಗಳಿರ್ತವೆ. ಇವತ್ತಿಗೂ ತಾರತಮ್ಯ ಇದೆ, ಇವತ್ತಿಗೂ ಕೂಡ ಬಡತನ ಅನ್ನೋದಿದೆ, ಇವತ್ತಿಗೂ ಕೂಡ ಹೆಣ್ಮಕ್ಳ ಮೇಲೆ ಶೋಷಣೆ ಅನ್ನೋದಾಗುತ್ತೆ, ಇವತ್ತಿಗೂ ಕೂಡ ದಾರಿಲಿ ಉಗಿಯೋರಿದ್ದಾರೆ ಅಲ್ವಾ? ಸ್ವಚ್ಛತೆಯನ್ನು ಕಾಪಾಡುವಂತಹ ಮನೋಭಾವ ಇಲ್ಲ. ಇಂತಹ ಸಾಕಷ್ಟು ಸಮಸ್ಯೆಗಳಿದ್ದಾಗ ಒಬ್ಬ ಶಿಕ್ಷಿತ ರಾಜಕಾರಣಿ, ನೀವು ಒಂದೊಳ್ಳೆ ಶಿಕ್ಷಣವನ್ನು ಪಡ್ಕೊಂಡು ರಾಜಕಾರಣಕ್ಕೆ ಬಂದಿದ್ದೀರಿ, ಬದಲಾವಣೆಯನ್ನು ತರಬೇಕು ಅಂದರೆ ಯಾವೆಲ್ಲ ಆಯಾಮಗಳಲ್ಲಿ? ಏನಿಲ್ಲ ಮ್ಯಾಮ್, ಬಡ ಜನರು ಕೆಲ್ಸಕ್ಕೆ ಬರ್ತಾರೆ. ಬಡ ಜನರು ರಾಜಕಾರಣಿಗಳ ಹತ್ರ ಏನಾದರೂ ಆಗ್ಬೋದು ಅಂತ ಬರ್ತಿರ್ತಾರೆ. ನಂಬಿಕೆ ಇರುತ್ತೆ ಇವ್ರ ಹತ್ರ ಹೋದ್ರೆ ಕೆಲಸ ಮಾಡ್ಬೋದು. ನಿಜ ನಿಜ. ಅದನ್ನ ನಾವು ಸ್ಪಷ್ಟೀಕರಣವಾಗಿ ಹೇಳ್ಕೊಂಡು ಕೆಲಸ ಮಾಡಿಕೊಟ್ರೆ ಕರೆಕ್ಟಾಗಿ ಅದು ಫುಲ್ಫಿಲ್ ಆಗತ್ತೆ. ಆಮೇಲೆ ಅದೇನು ದಾರಿಯಲ್ಲಿ ಉಗಳೋರು ಇವೆಲ್ಲ ಇದಕ್ಕೆ ಅದಾರ, ಅವರು ಎಲ್ಲ ಈ ಇದ್ರ ಮುಖಾಂತರ ಹೇಳ್ತೇನೆ ರೀ. ಯಾಕಂದರೆ ಅವರು ಒಂದು ಉಪಜೀವನ ಇದೆ ಪೌರ ಕಾರ್ಮಿಕರು. ಹೌದು ಹೌದು, ಅವ್ರದ್ದೊಂದು ಉಪಜೀವನ. ಯಾಕಂದರೆ ಬೆಳಿಗ್ಗೆ ಅವರು 5 ಗಂಟೆಗೆ ಬರ್ತಾರೆ, 12 ಗಂಟೆ ಹೋಗ್ತಾರೆ, ಮತ್ತೆ ಮಧ್ಯಾಹ್ನ 2 ಗಂಟೆ ಬಂದು 6 ಗಂಟೆ ಹೋಗ್ತಾರೆ. ಅವ್ರದ್ದಂಥ ಕುಟುಂಬ ಇದೆ, ಆ ಕುಟುಂಬಕ್ಕೂ ನಾವು ಗೌರವ ಕೊಡಬೇಕಾಗುತ್ತೆ. ನಿಜ ನಿಜ. ಹಾಗಾಗಿ ನಾವು ನಮ್ಮ ಮನೆ ಸುತ್ತಮುತ್ತ ನಾವು ಸ್ವಚ್ಛತೆ ಕಾಪಾಡಿದರೆ ಅವ್ರಿಗೂ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ. ಹೌದು, ನಾವೇ ಇರ್ಲಿ ಬಿಡ್ರಿ, ಅವ್ರ ಪೌರ ಕಾರ್ಮಿಕರು ಬಂದು ಸ್ವಚ್ಛತೆ ಮಾಡ್ತಾನಲ್ಲ, ಅದು ನಮ್ಗೆ ಭಾಳ ದೊಡ್ಡ ತಪ್ಪು ರೀ. ನಾವು ತಪ್ಪು ಮಾಡ್ತಾ ಇರೋದು ನಮ್ಮ ಅಲ್ಲೇ ರೀ ಮೇಡಮ್, ನಾವು ಭಾಳ ದೊಡ್ಡ ತಪ್ಪು ಮಾಡ್ತೀವಿ. ಹಾಗಾಗಿ ನಾವೆಲ್ಲರಿಗೂ ಗೌರವಪೂರ್ವಕವಾಗಿ ನೋಡ್ಕೋಬೇಕಂತ ನನ್ನ ವಿಷಯ. ಖಂಡಿತ. ಮುಂದಿನ ಗುರಿ ಏನು ಇಟ್ಕೊಂಡಿದ್ದೀರಿ? ಯಾಕಂದರೆ
ಆ, ಅಧಿಕಾರ ಇಲ್ಲದ ಸಂದರ್ಭದಲ್ಲಿ ನೀವು ಸಾಹೇಬ್ರ ಜೊತೆ ನಿಂತುಕೊಂಡು ಎಷ್ಟೆಲ್ಲ ಸಾಧ್ಯವಾಗುತ್ತೆ ಅಷ್ಟಂತ ಕಾರ್ಯಕ್ರಮಗಳಲ್ಲಿ ನೀವು ತೊಡಗಿಸ್ಕೊಂಡವರು. ಈಗ ಅಧಿಕಾರನೂ ಇದೆ, ಮುಂದಿನ ದಿನಗಳಲ್ಲಿ ಈ ಗುರಿ ಇಟ್ಕೊಂಡಿದ್ದೀನಿ, ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಸಮಾಜ ಸೇವೆಯನ್ನು ಮಾಡಬಹುದು ಅನ್ನೋ ಇಚ್ಛೆ ಏನಾದರೂ ಇದೆಯಾ ಹೆಂಗೆ? ನಂದೇನಿಲ್ಲ ರೀ ಮೇಡಮ್, ನಂದು ಈಗ ಆಧ್ಯಾತ್ಮಿಕ ಜೀವನ ಸ್ಟಾರ್ಟ್ ಮಾಡಿದ್ದೀನಿ ರೀ ಓಕೆ. ನಾನು ಮಾಡಿ 15 ವರ್ಷ ಆದ ಇದು ಪಾಲಿಟಿಕ್ಸ್ ಮಾಡಿ ಆಧ್ಯಾತ್ಮಿಕ ಜೀವನ ಸ್ಟಾರ್ಟ್ ಮಾಡಿದ್ದು ಜೊತೆಗೆ ಜೊತೆಯಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಾನು ರಾಯಭಾಗದಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನ ಸ್ಟಾರ್ಟ್ ಇತ್ತು. 1 ತಿಂಗಳು ನಾನು ಇನ್ಸ್ಪಿರೇಷನ್ ಅಲ್ಲಿಂದನೇ ಸ್ಟಾರ್ಟ್ ಆಯಿತು. ನಾನು ನನ್ನ ಜೊತೆಯಲ್ಲಿ ನನ್ನ ಶಿವಾನಂದ ಲಕ್ಕನ್ಗಾವ್ ಅಂತ ಇದ್ರು, ಅವ್ರ ಜೊತೆಯಲ್ಲಿ ನಾನು ಮೋಟರ್ ಸೈಕಲ್ ಹೋಗಿ ಬೆಳಗ್ಗೆ ಪ್ರವಚನ ಮುಗಿಸ್ಕೊಂಡು ಮತ್ತೆ ಸಾಯಂಕಾಲ ಒಂದು ಕಾರ್ಯಕ್ರಮ ಇರ್ತದೆ, ಆ ಕಾರ್ಯಕ್ರಮ ಅಟೆಂಡ್ ಆಗ್ತಿದ್ವಿ. 1 ತಿಂಗಳು ಕಂಟಿನ್ಯೂ ಕಾರ್ಯಕ್ರಮ ಆದ ತಕ್ಷಣ ನಾನೆಲ್ಲ ಬಿಟ್ಟು ಅದ್ರ ಜೊತೆ ಉಗಾರದಲ್ಲಿ ಒಂದು ಬಾಪು ತಾಶಿವಾಲೆ ಅಂತ ಕೃಷ್ಣ ಮಂದಿರದ ಅರ್ಚಕರು ಇದ್ದಾರೆ, ಅವರು ನನಗೆ ಪ್ರೇರಣೆ. ಆಮೇಲೆ ನಾನು ಪಂಢರ್ಪುರದ ಭಕ್ತನಾಗಿದ್ದಕ್ಕೆ ನನ್ನ ಗುರುಗಳಾದಂತಹ ಶ್ರೀ ಗೋಪಾಳಣ್ಣ ವಾಸ್ಕರ್ ಸಂಪ್ರದಾಯ ಅವರು, ಗೋಪಾಳಣ್ಣ ವಾಸ್ಕರ್ ಅವರು, ಅವ್ರ ಕಡೆಯಿಂದ ನಾನು ಮಾಲಾಧಾರಣೆ ಮಾಡಿಕೊಂಡೆ. ಇವತ್ತು ಅವರು ನನ್ನ ಗುರು ಆಗಿದ್ದಾರೆ, ಅವರು ನನ್ನ ದೊಡ್ಡ ಪ್ರೇರಣೆ. ಹಾಗಾಗಿ ವಾರ್ಕರಿ ಸಂಪ್ರದಾಯ ನನಗೆ ಭಾಳ ಇಷ್ಟ ಆಗುತ್ತೆ ಅಂದರೆ ನಾನು ಆ ಮಾರ್ಗದಲ್ಲಿ ಬಂದೆ. ಭಜನೆ, ಕೀರ್ತನೆ. ಇವತ್ತು ಯಾರು ಫೋನ್ ಮಾಡಿದ್ರೆ ರಾತ್ರಿ ಅಣ್ಣ ಇದಕ್ಕೂ ಇದೆ, ಆಯ್ತು ಬಂದೆ, ನಾನು ರೆಡಿ, ಸಿದ್ಧವಾಗಿರ್ತೀನಿ ರೀ. 15 ವರ್ಷ ನಾನೀಗ ಕುಡ್ಚಿಯಿಂದ ಪಂಢರ್ಪುರ್ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಹೌದಾ? ಈಗ ಬರೋದು 14ನೇ ವರ್ಷ ನಮ್ಮದು. ಸುಮಾರು 250 ಜನ ಇರ್ತಾರೆ ರೀ ಪಂಢರ್ಪುರ್ ಪಾದಯಾತ್ರೆ ಮಾಡಬೇಕಾದ್ರೆ. ಅದರಲ್ಲಿ ಮುಖ್ಯವಾದ ನನಗೆ ಈ ಮಾರ್ಗದಲ್ಲಿ ತಂದವರು ನಮ್ಮ ಅಮೋಲ್ ಕಾಶಿದ್ ಅಂತ, ಆಮೇಲೆ ಜೊತೆಯಲ್ಲಿ ಪಿಂಟೋನ ಜಾಮ್ಗೊಂಡೆ ಮತ್ತು ಬಾಪು ತೋರೋಶಿ ಅಂತ ಇದ್ದಾರೆ. ಇವರೆಲ್ಲ ಹಿರಿಯರು ತಂದು ಇದೆಲ್ಲ ಮಾರ್ಗದರ್ಶನದಲ್ಲಿ ಸುಮಾರು 250 ಜನ ದಿಂಡಿಯಲ್ಲಿ ಇರ್ತಾರೆ. ಅದೊಂದು ಆನಂದಮಯ ರೀ ಪಂಢರ್ಪುರ ಯಾತ್ರೆ. ಅದು ನೆಕ್ಸ್ಟ್ ಆದ ನಂತರ ಈಗ ರೀಸೆಂಟಾಗಿ ಒಂದೂವರೆ ವರ್ಷ ಆಯಿತು, ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ನಾನು ಹೋಗ್ತಾ ಇದ್ದೀನಿ ರೀ, ಪೀಸ್ ಆಫ್ ಮೈಂಡ್ಗೋಸ್ಕರ. ಅದು ಬಹಳ ಒಳ್ಳೆಯ ಸೆಂಟರ್. ನಮ್ಮ ಸೆಂಟರಲ್ಲಿ ವಿದ್ಯಾಕ್ಕನವರು ಓದಿಸ್ತಾ ಇದ್ದಾರೆ. ಅದು ಬಹಳ ಚೆನ್ನಾಗಿದೆ ಮೇಡಮ್, ಒಂದು ಒಳ್ಳೆಯ ಅನುಭವ. ಈಗ ಪುರಸಭೆಯಲ್ಲಿ ನೀವು ದೊಡ್ಡ ಜವಾಬ್ದಾರಿಯನ್ನು ತಗೊಂಡಾಗ ಕ್ಷೇತ್ರದ ಅಭಿವೃದ್ಧಿಗೆ ನೀವು ಮಾಡಿದ 1-2 ಕೆಲಸಗಳನ್ನು ನೆನಪಿಸ್ಕೊಳ್ಬೋದಾ? ಮತ್ತು ಅಲ್ಲಿಂದ ಫೀಡ್ಬ್ಯಾಕು, ಯಾಕಂದರೆ ನಮ್ಮ ದತ್ತು ಬರಬೇಕು, ನಮ್ಮ ದತ್ತಣ್ಣ ಬರಬೇಕು, ಈ ಥರದೊಂದು ಮನೋಭಾವ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಸೊ ನೀವು ಮಾಡಿದಂತಹ ಕಾರ್ಯಕ್ರಮಗಳು? ನಾವು ಮಾಡಿದಂಥ ಅನ್ನೋಕ್ಕಿಂತ ಮೇಡಮ್, ನನಗೆ ಸಾಹೇಬರು ಭಾಳ, ಅವಾಗ ಸಾಹೇಬರು ಒಂದು 10 ಕೋಟಿ ರೂಪಾಯಿ ಕೆಲಸ ತಂದರು ಕುಡ್ಚಿ ಪಟ್ಟಣಕ್ಕೆ, ಪುರಸಭೆಗೆ. ಆವಾಗ ಏನು ಕೆಲಸ, ರಸ್ತೆ, ಸ್ಟ್ರೀಟ್ ಲೈಟು, ಬಸ್ ಸ್ಟ್ಯಾಂಡು, ಪೊಲೀಸ್ ಸ್ಟೇಷನ್ನು, ಆಮೇಲೆ ಇವೆಲ್ಲ ಕುಡ್ಚಿ ಪುರಸಭೆಯಲ್ಲೇ ಆಯಿತು. ಅಂಡ್ರು ಪುರಸಭೆ ಕೆಲಸ ಆದಾಗ ರಸ್ತೆ ಮೇನ್ ರಸ್ತೆ ಏನಿದೆ ಅವು, ಅದು ಸಮುದಾಯಗಳು ಏನು ಕೆಲಸ ಆಗಬೇಕು, ಅದು ಚರಂಡಿ ಮುಖ್ಯ ರಸ್ತೆ ಅವೆಲ್ಲ ಅದು. ಆಮೇಲೆ ನಮ್ಮಲ್ಲಿ ಕುಡ್ಚಿ ಪಟ್ಟಣದಲ್ಲಿ ಒಂದು ಚರಂಡಿ ನೀರಿಗೋಸ್ಕರ ಫಿಲ್ಟ್ರೇಷನ್ ಆಗಿ ಅದನ್ನ ಚರಂಡಿ ನೀರು ಡೈರೆಕ್ಟ್ ಹೊಳಿಗೆ ಹೋಗ್ಬಿಟ್ಟಿತ್ತು, ನದಿಗೆ ಹೊಂಟಿತ್ತು. ಅದನ್ನು ಸಾಹೇಬರು KWC ಕಡೆಯಿಂದ ಒಂದು 14 ಕೋಟಿ ರೂಪಾಯಿ ಸಂಕ್ಷೇಮ ಮಾಡಿಕೊಂಡು ಅದನ್ನು ಒಂದೇ ಭಾಳ ದೊಡ್ಡ ಸಾಧನೆ ಅಂತ. ಯಾಕಂದ್ರೆ ನಮ್ಮ ಕುಡ್ಚಿ ಪಟ್ಟಣ ಅದು ಹೊಲಸು ನೀರು ಕುಡ್ಚಿ ಕೃಷ್ಣಾ ನದಿಗೆ ಹೋಗ್ತಾ ಇತ್ತು, ಅದನ್ನು ತಡೆ ಮಾಡಿ ಫಿಲ್ಟ್ರೇಷನ್ ಟ್ಯಾಂಕ್ ಕುಣಿಸಿದ್ದು ಅದು ನಮ್ಮ ಅವಧಿಯಲ್ಲಿ, ಸಾಹೇಬರ ಅವಧಿಯಲ್ಲಿ ಅಂತ ಹೇಳ. ಅದೊಂದು ದೊಡ್ಡ ಕೆಲಸ. ಯಾಕಂದರೆ ಎಷ್ಟೋ ಜನ ನೀರು ಕುಡ್ತಿರ್ತಾರೆ, ಜೀವಾದಿ ಜೀವಿಗಳು ಕುಡ್ತಿರ್ತಾರೆ, ಅದನ್ನು ಜೀವ ಉಳಿಸ್ಬೋದು ಅಂತ ನನ್ನ ಆಶಯ. ಖಂಡಿತವಾಗ್ಲೂ. ಮುಂದಿನ ಗುರಿ ಮೇಡಮ್, ನಂದು ಆಧ್ಯಾತ್ಮಿಕ ಜೀವನ. ಆ ಆಧ್ಯಾತ್ಮಿಕ ಜೀವನ ನಾನು ಮುಂದುವರಿಸ್ತೀನಿ. ಒಂದೇ ಗುರಿ, ನನ್ನ ಗುರುಗಳಾದ, ನನ್ನ ದೇವರಾದಂತಹ P. ರಾಜೀವ್ ಸಾಹೇಬರು ಈ ಸಲ MLA ಆಗಿ ಅವರು ಮಿನಿಸ್ಟರ್ ಆಗಬೇಕಂತ ನನ್ನ ಆಶಯ. ಖಂಡಿತ ಆ ನಿಟ್ಟಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಮಾಡ್ತೀನಿ. ರೈಟ್. ಸಮಾಜಕ್ಕೆ ಒಬ್ಬ ಯುವ ರಾಜಕಾರಣಿಯಾಗಿ, ಆಧ್ಯಾತ್ಮದ ಹಿನ್ನೆಲೆಯನ್ನು ಹೊಂದಿರುವಂಥ ವ್ಯಕ್ತಿಯಾಗಿ ಏನು ಸಂದೇಶ ಕೊಡೋದಕ್ಕೆ ಬಯಸ್ತೀರಿ? ಯಾಕಂದರೆ ಇವತ್ತು ಎಲ್ಲರೂ ಒದ್ದಾಡ್ತಿರೋದು ಒತ್ತಡದ ಜೀವನ, ಎಂದೂ ಕೂಡ ಊಹೆ ಮಾಡಿರಲ್ಲ, ಹೃದಯಾಘಾತದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ, ಆರೋಗ್ಯದಲ್ಲಿ ವ್ಯತ್ಯಯಗಳು, ಜನ ಓಡ್ತಾ ಇದ್ದಾರೆ, ಬಟ್ ಎಲ್ಲಿ ಓಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಈ ಥರದ ಜೀವನ ಶೈಲಿ ಇದೆ. ಹಾಗಾಗಿ ಯಾವ ಸಂದೇಶವನ್ನು ಕೊಡೋದಕ್ಕೆ ಬಯಸ್ತೀವಿ? ಒಂದು ಮ್ಯಾಮ್, ಆಹಾರ ಪದ್ಧತಿ ಚೇಂಜ್ ಆಗ್ಬೇಕ್ರಿ. ನಿಜ. ಸೆಕೆಂಡ್ ಒನ್, ನನ್ನ ಜೀವನ ಶೈಲಿ ಚೇಂಜ್ ಆಗಬೇಕು. ಯಾಕಂದರೆ ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ಸೈಕ್ಲಿಂಗ್ ಮಾಡ್ತೀನಿ ರೀ. ಓಕೆ. 8 10 ಕಿಲೋಮೀಟರ್ ಸೈಕ್ಲಿಂಗ್, 15-16 ರಿಂದ 14 ಕಿಲೋಮೀಟರ್ ಡೈಲಿ ಸೈಕ್ಲಿಂಗ್ ಮಾಡ್ತೀನಿ.
ನಾನು ಸೈಕ್ಲಿಂಗ್ ಪ್ರವಾಸ ಮಂಗಳೂರು ಹೋಗಿದ್ದೀನಿ ರೀ ಮೇಡಮ್, ಕುಡ್ಚಿಯಿಂದ. ಹ್ಮ್. ಪಂಡರ್ಪುರ್, ಅಂಜನಾದ್ರಿ, ಗೋವಾ, ಆಮೇಲೆ ಈ ಕಡೆ ಪುಣೆ, ಇದೆಲ್ಲ ಸೈಕಲ್ ಪ್ರವಾಸ ಆಗಿದೆ. ನಾನು ಮಾಡಿದ್ದೀನಿ ಅಂತ ನೀವು ಮಾಡಬೇಡ್ರಿ, ಬಟ್ ನನ್ನ ಜೀವನ ಶೈಲಿ ಚೇಂಜ್ ಮಾಡ್ತೀನಿ ಅಂತ ಫಿಟ್ನೆಸ್ಗೋಸ್ಕರ. ನಾವು ಆಹಾರ ಪದ್ಧತಿ ಚೇಂಜ್ ಮಾಡಿದರೆ ನಾವು ಫಿಟ್ನೆಸ್ ಇರ್ತೀವಿ. ಫಿಟ್ನೆಸ್ ಚೇಂಜ್ ಮಾಡಿದಾಗ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಮೈಂಡ್ ಸೆಟ್ ಚೇಂಜ್ ಆದಾಗ ನಮ್ಮ ಆಧ್ಯಾತ್ಮಿಕ ಜೀವನ ಬರುತ್ತೆ. ಆಧ್ಯಾತ್ಮಿಕ ಜೀವನ ಬಂದ ತಕ್ಷಣ ನೆಕ್ಸ್ಟ್ ನೀವು ರಾಜಕೀಯ ಮಾಡೋರು ಮಾಡಲಿ ಅಂದರೆ ಮನೆಯವರು ನೀವು ಬಿಸ್ನೆಸ್ ಮಾಡ್ಕೊಂಡು ಆರಾಮಿರ್ರಿ. ಹೌದು, ಎಂಥ ಸಂದರ್ಭದಲ್ಲೂ ಕೂಡ ಸಮಸ್ಥಿತಿಲಿ ಇರ್ಬೋದು ಅಂತ ಅಲ್ವಾ? ಸಮಾನವಾಗಿ ಇರ್ಬೋದು. ಹೌದು ಹೌದು, ನಾವು ಬೆಳಿಗ್ಗೆ 5 ಗಂಟೆ ಎದ್ದ ತಕ್ಷಣ ಎಲ್ಲರೂ ಸಮಾನವಾಗಿ ಇರ್ಬೋದು. ಖಂಡಿತ ಖಂಡಿತ ಖಂಡಿತ. ಹಾಗೆ ಆರೋಗ್ಯವಂತಾಗಿರ್ಬೋದು. ಆಮೇಲೆ ಸಾತ್ವಿಕ ಆಹಾರ ಇದ್ರೆ ಬಹಳ ಒಳ್ಳೆಯದಂತ ನಾನು ಈ ಮುಖಾಂತರ ಹೇಳ್ತೀನಿ. ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಒಬ್ಬ ಯುವ ರಾಜಕಾರಣಿಯಾಗಿ ನೀವು ನಿಮ್ಮ ಬದುಕನ್ನು ಹೇಗೆ ಕಟ್ಕೊಂಡ್ರಿ ಅನ್ನೋದನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದಗಳು. ಜಿ ಕನ್ನಡ ವಾಹಿನಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ದತ್ತಾ ಕೊಂಡಿಬಾ ಸಣ್ಣಕ್ಕಿ ಅವರು ಭಾಗಿಯಾಗಿದ್ದರು. ಕಡು ಕಷ್ಟದ ಜೀವನ ಹೇಳ್ತಾ ಇದ್ದೀನಲ್ಲ, ಕಡು ಕಷ್ಟದ ಜೀವನವನ್ನು ಅವರು ನಡೆಸಿದರು. ಆ ನಂತರದ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಭಗವಂತ ಅವಕಾಶ ಮಾಡಿಕೊಟ್ಟ. ಅಂತೆಯೇ ಸರಿಯಾದ ದಾರಿಯಲ್ಲಿ ಅವರು ಹೆಜ್ಜೆ ಹಾಕಿದ್ದಕ್ಕೆ ಇವತ್ತು ಯುವ ರಾಜಕಾರಣಿಯಾಗಿದ್ದಾರೆ. ಆಧ್ಯಾತ್ಮದ ಹಿನ್ನೆಲೆಯನ್ನು ಹೊಂದಿದ್ದಾರೆ, ಉತ್ತಮ ಆರೋಗ್ಯವನ್ನು ಹೊಂದಿದ್ದಾರೆ. ಆ ಎಲ್ಲ ಸಲಹೆಗಳನ್ನು ನಿಮಗೂ ಕೂಡ ನೀಡ್ತಾ ಇದ್ದಾರೆ. ನೀವು ಪಾಲನೆ ಮಾಡಿದ್ರೆ ಖಂಡಿತವಾಗ್ಲೂ ಅತ್ಯುನ್ನತವಾದಂಥ ಬದುಕನ್ನು ನೀವು ಕಂಡುಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.